ಈಗ ಮಂಜುನಾಥ್ ಒಂದು 3 ತಿಂಗಳು ಶ್ರಮವಹಿಸಿ ಮಾಡಿದ್ದಾರೆ. ಇವತ್ತು ಆಗುವ ಫಿಲ್ಟರ್ಗಳೆಲ್ಲ ರಿವರ್ಸ್ ಆಸ್ಪತ್ರೆ ಆಮೇಲೆ ನೀವು ನೋಡಿದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಇದೊಂದು ಟೆಕ್ನಾಲಜಿನ ನಾವು ಲಾಂಚ್ ಮಾಡಾಗಿದೆ. ಇವತ್ತು ಲೋಕಾರ್ಪಣೆ ಆಗ್ತಿದೆ. ಅದಕ್ಕೆ ಎಲ್ಲ ಶ್ರೀ ಗಣ್ಯರ ಒಂದು ನೀರು ಮುಖಾಂತರ ಮತ್ತು ಪುಷ್ಪಾರ್ಚನೆ ಮಾಡೋ ಮುಖಾಂತರ ಉದ್ಘಾಟನೆ ಆಗ್ತಾ ಇದೆ. ನಮ್ದೊಂದು ತಾಂತ್ರಿಕ ಸಂಸ್ಥೆ ಆಗಿರೋದ್ರಿಂದ ನಾವು ತಾಂತ್ರಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾನು ಶಿವಪ್ರಸಾದ್ ಅಂತ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಯ ಅಧ್ಯಕ್ಷರು. ನಾವು ಈ ಸಂಸ್ಥೆಯನ್ನು 2008ರಲ್ಲಿ ಪ್ರಾರಂಭಿಸಿ 18 ವರ್ಷದಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ವಿ. ಈ ದಿನ ನಾವು ಸಾಧಕರ ಸಂಭ್ರಮ ಅಂತ ಕಾರ್ಯಕ್ರಮ ನಡೆಸ್ತಿದ್ದೀವಿ. ಇದರಲ್ಲಿ ಏನಂತಂದರೆ ಸಾಧಕರು ತಮ್ಮ ಸಾಧನೆಯ ಪಯಣದ ವಿವರಗಳನ್ನು ತಿಳಿಸುವ ಮುಖಾಂತರ ನಮ್ಮ ದೇಶದ ಬೆನ್ನೆಲುಬು ಹಾಗೂ ಭವಿಷ್ಯವಾಗಿರುವಂತಹ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗಳನ್ನು ಪ್ರೇರೇಪಿಸುವುದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇದರಲ್ಲಿ ನಾವು ಹಲವಾರು ಕ್ಷೇತ್ರಗಳು, ನಮ್ಮ ಭಾರತೀಯ ಸೇನೆ, ಕೃಷಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರ ಹಾಗೂ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಉನ್ನತ ಕೆಲಸಗಳನ್ನು ನಿರ್ವಹಿಸಿರುವಂಥವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಹಾಗೂ ಅವರು ತಮ್ಮ ಪಯಣದ ವಿವರಗಳನ್ನು ತಿಳಿಸುವುದರಿಂದ ಯುವ ಜನತೆಗೆ ಪ್ರೇರಣೆ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಯಾವುದೇ ಸಂಸ್ಥೆ ಯಾವಾಗ ಪ್ರಾರಂಭ ಆದರೂ ಕೂಡ ಅದೊಂದು ಒಳ್ಳೆಯ ಬೆಳವಣಿಗೆ ಹಾಗೂ ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು. ಸರ್, ನಾವು ಇವತ್ತು ಸಾಧಕರ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನಿಂದ 18 ವರ್ಷದಿಂದ ಒಂದು 150-160 ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಜೊತೆ ಸೇರಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಒಂದು ಲಾಲ್ಬಾಗ್ ಶಾಸ್ತ್ರಿ ಪ್ರಕಾಶನ ಅಂತ ಇದೆ. ಅದ್ರ ವತಿಯಿಂದ ಇವತ್ತು ಫಾರ್ವರ್ಡ್ ಪ್ರೆಸಿಡೆಂಟ್ ಹೌಸ್ ಅಂತ ಒಂದು ಬುಕ್ ಕೂಡ ರಿಲೀಸ್ ಮಾಡಿದ್ದೀವಿ. ಅದು ನಾನೇ ಕೂಡ ಬಂದಿದ್ದೀನಿ. ನಮ್ಮದು NGO ಮುಖ್ಯ ಉದ್ದೇಶ ಅಂದರೆ ಸಮಾಜದಲ್ಲಿ ಸಾಧನೆ ಮಾಡಿರೋದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಸಮಾಜದ ಜನಗಳಿಗೆ ಪರಿಚಯ ಮಾಡಿ ಅವ್ರನ್ನ ವೇದಿಕೆ ಕರೆದು ಒಂದು ಸನ್ಮಾನ ಕೂಡ ಮಾಡ್ತಾ ಇದ್ವಿ. ಹಾಗೆ ಟೆಕ್ನಿಕಲ್ ಟಾಕ್ಗಳಿರ್ಬೋದು, ಇದೆಲ್ಲ ಮಾಡ್ತಾ ಇದ್ವಿ. ಮತ್ತು ನಮ್ಮ NGO ಇಂದ ಏನು ತರಬೇತಿ ಪಡೆದಿರೋ ರೈತರುಗಳು ಇವತ್ತು ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಅಗ್ರಿಯಾನ ಒನ್ ಅಂತ ಒಂದು LLP ಕೂಡ ಸಾಧನೆ ಮಾಡಿದ್ದಾರೆ. ನಾವು ಬರೀ ಥಿಯರಿಟಿಕಲ್ ಆಗಿಲ್ಲ, ಪ್ರಾಕ್ಟಿಕಲ್ ಆಗಿದ್ದೀವಿ. ಇವತ್ತು ಅಗ್ರಿಯಾನದಿಂದ ಒಂದು 22 ಬ್ರಾಂಚ್ಗಳಾಗಿದೆ ಆಲ್ ಓವರ್ ಕರ್ನಾಟಕದಲ್ಲಿ. ಯಾರೇ ಬೇಕಾದ್ರೂ ಸಿಟಿ ಜನಗಳು ನಮ್ಮ ಹಳ್ಳಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಮ್ಮ NGO ಭಾಗವಾಗಿರೋ ಅಗ್ರಿಯಾನಕ್ಕೆ ಬಂದು ಅಲ್ಲಿ ಒಂದು ಫ್ರಾಂಚೈಸಿಗಳಲ್ಲಿ ಉಳ್ಕೋಬೋದು. ಈ ರೀತಿ ನಾವು ಥಿಯರಿಗಳನ್ನ ಅಷ್ಟು ವರ್ಕೌಟ್ ಮಾಡ್ತೀವಿ, ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೂಡ ನಾವು ನಮ್ಮ NGO ಇಂದ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ವರ್ಷ ಈ ಥರ ನಮ್ಮ ಮೈಸೂರು ಕಲಾಮಂದಿರದಲ್ಲಿ ಸಾಧಕರುಗಳನ್ನ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು, ಡಾಕ್ಟರ್ಗಳು, ಇಂಜಿನಿಯರ್ಸ್, ರೈತರು, ಮತ್ತು ಮೇಜರ್ ಆಗಿ ನಮ್ಮ ಆರ್ಮಿಲ್ ಸೇವೆ ಸಲ್ಲಿಸಿರೋರಿಗೆ ನಾವು ಒಂದು ರಾಷ್ಟ್ರ ರಕ್ಷಾ ಸನ್ಮಾನ, ಕೃಷಿ ರಕ್ಷಾ ಸನ್ಮಾನ, ಈ ಥರ ಎಲ್ಲ ಅವಾರ್ಡ್ಗಳನ್ನ 18 ವರ್ಷದಿಂದ ಪಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಅವ್ರಿಗೆ ಒಂದು ಕ್ಯಾಶ್ ಪ್ರೈಜ್ ಕೂಡ, ಒಂದು ಪ್ರೋತ್ಸಾಹ ಧನ, ಒಂದು ಮೋಟಿವೇಟ್ ಆಗಲಿ ನೀಡಿರೋರಿಗೆ ನಾವು ಅದನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಸೂರ್ಯಕೀರ್ತಿ ಅವರು ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲರೂ ಬರ್ತಿದ್ದಾರೆ. ಸ್ನೇಕ್ ಸಾಕು ಮಗ ಅವ್ರನ್ನ ಇವತ್ತು ಕರೆದು ಸನ್ಮಾನ ಮಾಡಿ ಒಂದು ಪ್ರೋತ್ಸಾಹ ಧನ, ಒಂದು ಹೆಲ್ಪ್ ಟ್ರಸ್ಟ್ಗೆ ಕೊಟ್ಟಿದ್ದೀವಿ. ಈ ಎಲ್ಲ ಒಂದು ಆಗಾಗ ಕಾರಣ ನಮ್ಮ NGO, ಹಾಗೆ NGOಗೆ ಸಹಾಯ ಮಾಡ್ತಾ ಇರುವ ಸಹೋದರಿಯರು, ಹಾಗೆ ನಿಮ್ಮಂಥ ಒಂದು ಮೀಡಿಯಾದವರು ಒಂದು ಪ್ರಚಾರ ಕೊಟ್ಟಿರೋದು ಕೂಡ ನಮಗೆ ಒಂದು ಸಾಧನೆ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದೆ.